ವೀಕ್ಷಕರೇ ನಮಸ್ಕಾರ, ಪತ್ರವಾಣಿಗೆ ಸ್ವಾಗತ. ಇದೇ ಫೆಬ್ರವರಿ 26ರಂದು ವರಕವಿ ಸಂತ ಶಿಶುನಾಳ ಶರೀಫ ಸಾಹೇಬರ ಮಹಾರಥೋತ್ಸವ ನಡೀತಾ ಇದೆ. ವಾಡಿಕೆಯಂತೆ ಇವತ್ತು ಗ್ರಾಮದ ಶಿಶುನಾಳಧೀಶನ ಗುಡಿಯಿಂದ ಶರೀಫರ ವಿಶಾಲವಾದ ಗದ್ದುಗೆಯವರೆಗೆ ಬಂಡಿಯ ಮೂಲಕ ರಥದ ಕಳಶದ ಮೆರವಣಿಗೆ ನಡೆಯಿತು. ಶಿಶುನಾಳಧೀಶನ ಗುಡಿಯಿಂದ ಪ್ರಾರಂಭವಾದ ಈ ಮೆರವಣಿಗೆ ಗ್ರಾಮದ ವಿವಿಧ ಓಣಿಗಳಲ್ಲಿ ಸಂಚಾರ ಮಾಡಿ ಪ್ರಮುಖ ಬೀದಿಗಳ ಮೂಲಕವಾಗಿ ಶರೀಫರ ಮನೆಯಿಂದ ಬಂದ ಖಲೀಫ್ ಸಹಿತವಾಗಿ ಶರೀಫ್ ನಾನಾಕಿ ದೋಸ್ತರ ಓದಿನ್ ಹರಹರ ಮಹಾದೇವ ಎಂಬ ಘೋಷವಾಕ್ಯಗಳ ಮೂಲಕ ಶರೀಫರ ಗದ್ದುಗೆಯನ್ನು ತಲುಪಿತು. ನಂತರ ಗದ್ದುಗೆಯಲ್ಲಿ ಹಿಂದೂಗಳಿಂದ ಪೂಜೆ, ಮುಸಲ್ಮಾನರಿಂದ ಫಾತಿಹ, ಸಕ್ಕರೆ ಓದಿಸುವ, ಗಂಧ ಏರಿಸುವ ಕಾರ್ಯಕ್ರಮ ನಡೆದವು. ಇನ್ನು ಮೆರವಣಿಗೆಯಲ್ಲಿ ಶೃಂಗಾರಗೊಂಡ ಎತ್ತುಗಳು ನೋಡುಗರ ಕಣ್ಮನ ಸೆಳೆದವು ಮತ್ತು ವಿವಿಧ ಜಾನಪದ ವಾದ್ಯಗಳು ಇದ್ದುವು. ಗ್ರಾಮದಲ್ಲಿ ಭಕ್ತರು ಕಾಯಿ ಕರ್ಪೂರವನ್ನ ನೀಡಿದ್ರು, ಸಕ್ಕರೆಯನ್ನ ಓದಿಸಿದ್ರು, ಸಂತಸ ಪಟ್ಟರು. ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಶಿಶುವಿನಹಾಳ ಶರೀಫ ಶಿವಯೋಗಿ ಮತ್ತು ಗುರು ಗೋವಿಂದ ಶಿವಯೋಗಿಗಳ ಒಂದು ಮಹಾರಥೋತ್ಸವದ ನಿಮಿತ್ತವಾಗಿ ಪ್ರತಿ ವರ್ಷದಂತೆಯೇ ಈ ವರ್ಷವೂ ಸಹ, ಅಂದರೆ ನಮ್ಮ ಶರೀಫ ಶಿವಯೋಗಿಗಳವರ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀ ಶಿಶುನಾಳಧೀಶ ಬಸವೇಶ 12ನೇ ಶತಮಾನದಲ್ಲಿ ಉದ್ಭವವಾಗಿರ್ತಕ್ಕಂಥ ಈ ಒಂದು ಶಿಲಾಮೂರ್ತಿ, ಇವನನ್ನು ನಂಬಿಕೊಂಡು ಶರೀಫ ಶಿವಯೋಗಿಗಳವರ ಜನನವಾದರು. ಜನನವಾದ ನಂತರ ಅವರ ಒಂದು ಮುದ್ರಿಕೆಯಲ್ಲಿ ಕೊನೆಯದಾಗಿ ಶಿಶುವಿನಹಾಳಧೀಶ ಅಂತಕ್ಕಂಥ ಒಂದು ನಾಮಕರಣೆಯನ್ನು ಮಾಡಿಕೊಂಡು ಅವನ ಒಂದು ಜಾತ್ರೆಯ ಸಂಭ್ರಮದಲ್ಲಿ ಏನಪ್ಪ ಅಂತಂದರೆ ಈ ನಮ್ಮ ಗ್ರಾಮದ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ವಿಶೇಷವಾಗಿ ಅಲ್ಲಿ ಭವ್ಯಕದ ಧ್ವಜಾರೋಹಣವನ್ನು ಆದ ನಂತರ ಈ ಒಂದು ಶಿಶುನಾಳಧೀಶನ ಒಂದು ಸ್ಥಾನಕ್ಕೆ ಬಂದು ಇಲ್ಲಿಂದ ಭವ್ಯವಾಗಿರ್ತಕ್ಕಂಥ ಒಂದು ಬಂಡೆಯ ಮೇಲೆ ಸುಮಾರು ಒಂದು 100ರಿಂದ 150 ಜೊತೆ ಎತ್ತುಗಳ ಮೆರವಣಿಗೆಯ ಮುಖಾಂತರ ಅವನ ಸನ್ನಿಧಿಗೆ ಹೋಗಿ ಸಾಯಂಕಾಲ 6 ಗಂಟೆಗೆ ಆ ರಥೋತ್ಸವಕ್ಕೆ ನಾವು ಕಳಸಾರೋಹಣವನ್ನು ಮಾಡ್ತೇವೆ. ಇದು ಏನಪ್ಪಾ ಅಂತಂದ್ರೆ ಸುಮಾರು 100 ವರ್ಷಗಳ ಹಿಂದಿನ ಒಂದು ಸಂಪ್ರದಾಯದಂತೆ ಸಹ ಹಿರಿಯರು ಮಾಡಿಕೊಂಡು ಬರ್ತಕ್ಕಂಥ ಇದು ಸಂಪ್ರದಾಯ. ಆ ಸಂಪ್ರದಾಯವನ್ನು ಇವತ್ತಿನವರೆಗೂ ಸಹ ನಮ್ಮ ಜನಾಂಗದವರು ಆ ಒಂದು ಹಿಂದಿನ ವಿಶೇಷ ರೀತಿಯೊಳಗೆ ಯಾವ ಪೂಜೆ ಪುನಸ್ಕಾರ ಪುನಸ್ಕರಣೆಯನ್ನು ಮಾಡ್ಕೊಂತ ಬಂದಿದ್ದಾರೆ. ಅದೇ ತರನಾಗಿ ಇವತ್ತಿಗೂ ಸಹ ನಡೀತಾ ಇದೆ, ಮುಂದೆಯೂ ಸಹ ಇದೇ ತರಹ ನಡೀತಾ ಇದೆ ಅಂತಕ್ಕಂಥ ಒಂದು ಮಾತನ್ನು ನಾವು ಕರ್ನಾಟಕದ ಜನತೆಗೆ ಬಹಳ ಇಚ್ಛೆಯಿಂದ ನಮ್ಮ ಗ್ರಾಮದ ವತಿಯಿಂದ ಹೇಳಲಿಕ್ಕೆ ನಾವು ಇಚ್ಛೆಯನ್ನು ಪಡ್ತೇವೆ. ಮಹಾಭಕ್ತಾದಿಗಳೇ, ಈ ಶಿಶುನಾಳಧೀಶನನ್ನ ಯಾರು ನಂಬಿಕೊಂಡು ಬರ್ತಾರ, ಶರೀಫರನ್ನ ಯಾರು ನಂಬಿಕೊಂಡು ಬರ್ತಾರ, ಅವರಿಗೆ ಆಯುಷ್ಯ ಆರೋಗ್ಯ, ಅವರಿಗೆ ಸದ್ಬುದ್ಧಿಯನ್ನು ಕೊಡ್ತಾನ ಅಂತಕ್ಕಂಥ ಒಂದು ಮಾತನ್ನ ಈ ಒಂದು ನಮ್ಮ ಗ್ರಾಮದ ವತಿಯಿಂದ, ನಮ್ಮೆಲ್ಲರ ಹಿರಿಯರ ವತಿಯಿಂದ ನಾವು ಹೇಳಲಿಕ್ಕೆ ಬಹಳ ಇಚ್ಛೆಯನ್ನು ಪಡ್ತೇವೆ ಮಹಾಭಕ್ತಾದಿಗಳೇ. ಅದೇ ರೀತಿಯಾಗಿ ದಾಸೋಹ ಬಾಳಿಕೆ ಬಂದಂತ ಎಲ್ಲ ಸಮಿತಿಯವರು ಯಾರು
ಅಂತಾದ ಐದುಗಾರರ ಘಟನೆ ಎಲ್ಲರೂ ನಡೆದಿದ್ರ ನಮ್ಮ ಕಮಿಟಿಗೆ ಬಂದು ತಿಳಿಸ್ಬೇಕು. ಇಲ್ಲಿಲ್ಲ ಅಂದ್ರೆ ನಮ್ಮ ಪೊಲೀಸ್ ಸ್ಟೇಷನ್ ಐತಿ, ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳಿಗೆ ತಿಳಿಸಿದ್ರೆ ನಾವು ಅದಕ್ಕೆ ಮುಂಜಾಗ್ರತವಾಗಿ ಏನು ಕ್ರಮ ತಗೋಬೇಕಾದ್ರೆ ತಗೋತೀವಿ. ದಯಮಾಡಿ ಬಂದಂತ ಭಕ್ತಾದಿಗಳಿಗೆ ಅದಕ್ಕೆ ಒಂದಿಷ್ಟು ಆಗುವಂತ ಒಂದು ಈ ಐದುಗಾರರ ಘಟನೆಗಳು ನಡೆಯದಂಗ ತಾವು ನೋಡ್ಕೋಬೇಕು. ನಮ್ಮ ಕಮಿಟಿಗೂ ತಿಳಿಸ್ಬೇಕಂತೇಳಿ ವಿನಂತಿ ಮಾಡಿಕೊಳ್ಳಬೇಕು.